ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿ ದೊಡ್ಡ ಸಕ್ಸಸ್ ಕಂಡಿದ್ದ ಸಿನಿಮಾಗಳ ಪೈಕಿ ಸೂರ್ಯವಂಶ ಕೂಡ ಒಂದು. ಆಗಿನ ಕಾಲದಲ್ಲೇ ಸೂರ್ಯವಂಶ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡಿತ್ತು. ಸೂರ್ಯವಂಶ ಅಂದಾಗ ಈ ಸಿನಿಮಾದ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ದೃಶ್ಯ ಇಂದಿಗೂ ಕಣ್ಮುಂದೆ ಬರುತ್ತೆ. ವಿಜಯಲಕ್ಷ್ಮಿ ಹಾಗೂ ಇಶಾ ಕೊಪ್ಪಿಕರ್ ಇಬ್ಬರು ನಾಯಕಿಯಾಗಿ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು. ಅಪ್ರಯೋಜಕ ಅಂತ ಇಡೀ ಕುಟುಂಬ ದೂರವಿಟ್ಟಾಗ ಕನಕನ ಕೈ ಹಿಡಿದಿದ್ದು ಪದ್ಮ ಪಾತ್ರಧಾರಿ ನಟಿ ಇಶಾ ಕೊಪ್ಪಿಕರ್. ಹೆಂಡತಿ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನುವಷ್ಟು ಮಟ್ಟಿಗೆ ಪಾತ್ರಕ್ಕೆ ಜೀವ ತುಂಬಿದ್ದ ಇಶಾ ಕೊಪ್ಪಿಕರ್ ಬಾಳಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಕೊಪ್ಪಿಕರ್ ಕನ್ನಡತಿ ಅಲ್ಲದಿದ್ರು ಸೂರ್ಯವಂಶ ಸಿನಿಮಾ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ರು. ಸೂರ್ಯವಂಶದಲ್ಲಿ ಗಂಡನ ಪ್ರತಿ ಹೆಜ್ಜೆಗೂ ಜೊತೆಯಾಗಿದ್ದ ನಾಯಕಿ ಇಶಾ ಕೊಪ್ಪಿಕರ್ ನಿಜ ಬದುಕಿನಲ್ಲಿ ಗಂಡನಿಂದ ದೂರ ಉಳಿದಿದ್ದಾರೆ. ಹೌದು, ಇಶಾ ಕೊಪ್ಪಿಕರ್ ಸುಮಾರು 14 ವರ್ಷದ ದಾಂಪತ್ಯ ಬದುಕಿಗೆ ಈಗ ಅಂತ್ಯ ಹಾಡಿದ್ದಾರೆ. ಇಶಾ ಕೊಪ್ಪಿಕರ್ 2009 ನವೆಂಬರ್ 29ಕ್ಕೆ ಹೋಟೆಲ್ ಉದ್ಯಮಿ ಟಿಮ್ಮಿ ನಾರಂಗ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಇವರಿಗೆ ರಿಯಾನಾ ಅನ್ನೋ 9 ವರ್ಷದ ಮಗಳು ಕೂಡ ಇದ್ದಾಳೆ. ಆದ್ರೆ ಕೆಲ ಸಮಯದಿಂದ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಆಗ್ತಿತ್ತಂತೆ. ಸಂಬಂಧ ಉಳಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗಿಲ್ಲ. ಹೀಗಾಗಿ 14 ವರ್ಷಗಳ ಕಾಲ ಜೊತೆ ಸಂಸಾರ ನಡೆಸಿದ್ದ ಈ ಜೋಡಿ ಈಗ ಬೇರೆ ಬೇರೆಯಾಗಿದೆ. ಈ ವರ್ಷ ನವೆಂಬರ್ನಲ್ಲೇ ಪತಿ ಟಿಮ್ಮಿ ನಾರಂಗ್ ಮನೆಗಿಂದ ನಟಿ ಹೊರಬಂದಿದ್ದಾರೆ ಅಂತ ಗೊತ್ತಾಗಿದೆ. ಹಾಗೂ ಟಿಮ್ಮಿ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಟಿ ಇಶಾ ಕೊಪ್ಪಿಕರ್ ಹಾಗೆ ಬಾಲಿವುಡ್ ನಟಿ ಪ್ರಿಯಾ ಜಿಂಟಾ ಇಬ್ಬರು ಒಳ್ಳೆಯ ಸ್ನೇಹಿತರು. ಮೊದಲ ಬಾರಿಗೆ ಇಶಾಗೆ ಪ್ರೀತಿ ಜಿಂಟಾರಿಂದ ಹೋಟೆಲ್ ಉದ್ಯಮಿಯಾಗಿದ್ದ ಟಿಮ್ಮಿ ನಾರಂಗ್ ಪರಿಚಯವಾಗುತ್ತೆ. ಆ ನಂತರ ಇಬ್ಬರು ಆಗಾಗ ಮಾತಾಡ್ತಾ ಇದ್ರು. ಮೊದಲ ಡೇಟಿಂಗ್ ನಲ್ಲಿ ಇಶಾ ಕೊಪ್ಪಿಕರ್ ಸುಮಾರು 20 ಮಂದಿ ಫ್ರೆಂಡ್ಸ್ ಜೊತೆ ಟಿಮ್ಮಿ ಅವರನ್ನ ಭೇಟಿಯಾಗ್ತಾರೆ. ಇದು ಟಿಮ್ಮಿ ಅವರಿಗೆ ಖುಷಿ ಕೂಡ ಕೊಟ್ಟಿತ್ತು. ಅಲ್ಲಿಂದ ಇಬ್ಬರ ಮಧ್ಯೆ ಪ್ರೀತಿ ಬೆಳೆದು ಮದುವೆವರೆಗೂ ಬಂದು ನಿಂತಿತ್ತು. ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 14 ವರ್ಷ ಸಂಸಾರ ನಡೆಸಿ ಈಗ ದೂರವಾಗಿದ್ದಾರೆ.